Dear students, very extremely sorry. ಮಧ್ಯದಲ್ಲಿ ಸ್ವಲ್ಪ ಆಫ್ ಆಗಿತ್ತು ಕರೆಂಟ್, ಹಾಗಾಗಿ ಎಸ್, ಲೆಟ್ಸ್ ಕಂಟಿನ್ಯೂ ವೆರಿ ಕ್ವಿಕ್ಲಿ. Yes, it's a Pseudomonas putida. Okay. Next question. Which of the following is associated with reporter genes? Associated with reporter gene. Okay. Option, it's include gene for drug resistance, include gene for bioluminescence, include genes for DNA origin, and both A and B. So before going to decode this answer, okay, decode ಮಾಡೋಕ್ಕಿಂತ ಮುಂಚೆ ನಾವು ರಿಪೋರ್ಟರ್ ಜೀನ್ ಎಲ್ಲಿರುತ್ತೆ ಅಥವಾ ಯಾವ್ದ್ರ ಜೊತೆಗಿರುತ್ತೆ ಅಂತ ಕೇಳಿರುವಂಥದ್ದು ಕ್ವಶನ್ ಇದೆ. ಸೀನ್ ಅ ಸಿಂಪಲ್ ವೆಕ್ಟರ್ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಇದೆ. ಓಕೆ, ಸೊ ವೆಕ್ಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದಷ್ಟು ಸೈಟ್ಗಳಿರುತ್ತೆ, ಓರಾ ಇರುತ್ತೆ. ಓಕೆ, ಓರಾ ಇದ್ರೂ ಕೂಡ ರಿಪೋರ್ಟರ್ ಜೀನ್ ಎಲ್ಲಿರುತ್ತೆ ಮೇಜರ್ ಆಗಿ, ಯಾವ್ದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಕಂಬೈನ್ ಆಗಿರುತ್ತೆ ಅಂತ ಕೇಳಿರುವಂಥದ್ದು. ಇನ್ ದಿಸ್ ಬೋತ್ ಇಲ್ಲೇನಾಗಿರುತ್ತೆ, ಡ್ರಗ್ ರೆಸಿಸ್ಟೆನ್ಸ್ ಜೀನ್ ಇರುತ್ತೆ, ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್. ಓಕೆ, ಇವೆರಡು ಜೀನ್ ಮಧ್ಯದಲ್ಲಿ ಇಲ್ಲಿ ಒಂದು ಸಪರೇಟ್ ಸ್ಪೆಸಿಕಲ್ ಏರಿಯಾ ಇರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಡ್ರಗ್ ರೆಸಿಸ್ಟೆನ್ಸ್ ಏರಿಯಾ. ಅಥವಾ ನಮ್ಗೆ ಈ ಜೀನ್ ಕ್ಲೋನ್ ಆದ್ಮೇಲೆ ಕ್ಲೋನ್ ಆಗಿರುವಂತ ಸೆಲ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ಆಗಿ ಒಂದು ರಿಪೋರ್ಟರ್ ಜೀನ್ ಬೇಕಾಗಿರುತ್ತೆ. ಜಸ್ಟ್ ಲೈಕ್ ಅ ಪ್ರೋಬ್ ತರನಲ್ಲಿ ಏನಾಗುತ್ತೆ, ರೇಡಿಯೋ ಆಕ್ಟಿವ್ ಲೇಬಲ್ ಎಲಿಮೆಂಟ್ಸ್ ಅನ್ನ ಅಥವಾ ಲೇಬಲ್ ನ ಆಡ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಅದೇ ತರ ಇಲ್ಲೇನಾಗುತ್ತೆ, ನಾವು ಇಲ್ಲಿ ಕೆಲವೊಂದು ಜೀನ್ಗಳಿರುತ್ತೆ ವೆಕ್ಟರ್ ಅಲ್ಲಿ. ಸೊ ಅದ್ರ ಯಾವ್ದ್ರಲ್ಲೇ ಅಸೋಸಿಯೇಟ್ ಆಗಿರುತ್ತೆ ಮೇಜರ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಜೀನ್ ಅಂಡ್ ದೆನ್ ಬಯೋಲಿಮಿನೆಸೆನ್ಸ್ ಜೀನ್. ಬಯೋಲಿಮಿನೆಸೆನ್ಸ್ ಜೀನ್ ಅಂತಂದ್ರೇನು, ಇಟ್ಸ್ ಅ ಕಲರ್ ಗಿವಿಂಗ್. ಓಕೆನಾ, ಇಟ್ಸ್ ಕಲರ್ ಗಿವಿಂಗ್ ಬಯೋಲ್ಯುಮಿನೆಸೆನ್ಸ್. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಬೆಳಕಿನ ಹುಳ ನೋಡಿರ್ತೀರಲ್ವಾ, ಕತ್ಲೆಯಲ್ಲಿ ಹೇಗೆ ಮಿಂಚಿನ ಹುಳ ಅಂತ ಕೂಡ ಹೇಳ್ತೇವೆ. ಸೊ ಅದ್ ಹೇಗೆ ಗ್ಲೋ ಆಗುತ್ತಲ್ಲ, ಅದೇ ತರ ವಿತ್ ಲೈಟ್ ಇಲ್ದೇ ಇರೋ ಟೈಮಲ್ಲಿ ಏನಾಗುತ್ತೆ, ಯಾವ್ದೆಲ್ಲ ಜೀನ್ಗಳು, ಯಾವ್ದೆಲ್ಲ ಸೆಲ್ ಅಲ್ಲಿ ಜೀನ್ಗಳು ಟ್ರಾನ್ಸ್ಫರ್ ಆಗಿರುತ್ತೆ, ಆ ಸೆಲ್ ಏನಾಗುತ್ತೆ ಗ್ಲೋ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ಐಡೆಂಟಿಫಿಕೇಶನ್ ಪರ್ಪಸ್ಗೆನೆ ಇದನ್ನ ರಿಪೋರ್ಟರ್ ಜೀನ್ ಅನ್ನ ಇನ್ಸರ್ಟ್ ಮಾಡಿರ್ತಾರೆ. ಎಲ್ಲಿ ಇದಿದ್ರೆ ಮಾತ್ರ ಏನಾಗುತ್ತೆ, ನಮ್ಗೆ ಕರೆಕ್ಟ್ ಆಗಿ ಅಪಿಯರ್ ಆಗುತ್ತೆ ಯಾವುದು ಕ್ಲೋನ್ ಆಗಿರುವಂತ ಸೆಲ್ಗಳು. ಓಕೆ, ಹಾಗಾಗಿ ಮೇಜರ್ ಆಗಿ ಅಸೋಸಿಯೇಟ್ ಯಾವ್ದ್ರ ಜೊತೆಗಾಗಿರುತ್ತೆ, ಎಸ್ಪೆಷಲಿ ಎ ಅಂಡ್ ದೆನ್ ಬಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು, ಡಿ. ಯಾರು ಇದ್ ಮಾಡಿದಿರಿ? ಎಸ್, ವೆರಿ ಗುಡ್, ಎಕ್ಸಲೆಂಟ್. ಇಟ್ಸ್ ಆನ್ ಬೋತ್ ಎ ಅಂಡ್ ಬಿ. ಓಕೆ, ಎಸ್. Next question. Before going to answer this question or reading the question, look at here. This is a cheese industry. Cheese. ನೀವೆಲ್ಲ ಯಾವ್ದಕ್ಕೆ ಯೂಸ್ ಮಾಡ್ತೀರಿ ಚೀಸನ್ನ? ಪಿಜ್ಜಾ ಅಥವಾ ಬೇರೆ ಯಾವುದೇ ವೆರೈಟಿ ಲೀಸ್ಟ್ ಬರುತ್ತಲ್ಲ, ಅದನ್ನ ಕನ್ಸ್ಯೂಮ್ ಮಾಡುವಾಗ ಚೀಸ್ ಅಂತ ಯೂಸ್ ಮಾಡ್ಕೊಳ್ತೀರಿ ಅಲ್ವಾ. ಸೊ ಇಟ್ಸ್ ಅ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್. ಮಿಲ್ಕ್ ಅನ್ನ ಯೂಸ್ ಮಾಡ್ಕೊಂಡು ಮೇಜರ್ ಆಗಿ ಚೀಸ್ ಅನ್ನ ರೆಡಿ ಮಾಡುವಂಥದ್ದು. ಇದು ಕೂಡ ಚೀಸ್ ಇಂಡಸ್ಟ್ರಿ, ಇದನ್ನು ಕೂಡ ಚೀಸ್ ಇಂಡಸ್ಟ್ರಿ. ಸೊ ಹಿಯರ್ ದ ರೆನಿನ್ ಯೂಸ್ಡ್ ಇನ್ ಚೀಸ್ ಇಂಡಸ್ಟ್ರಿ ಆಸ್ ವಾಟ್ ಅಂತ ಕೇಳಿದ್ದಾರೆ. ರೆನಿನ್ ನ ಯೂಸ್ ಮಾಡ್ಕೊಳ್ತೀವಿ. ಸೊ ಓಕೆ, ರೆನಿನ್ ನ ಯೂಸ್ ಮಾಡ್ತಾ ಹೋಗ್ತೀವಿ ಇಂಡಸ್ಟ್ರಿ ಪರ್ಪಸ್ ಅಲ್ಲಿ, ಲಾರ್ಜ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಅಥವಾ ಯಾವ್ದು ಆಗ ಯೂಸ್ ಮಾಡ್ತಾರೆ ಅಂತ ಕೇಳಿರೋದು ಕ್ವಶನ್. ಇಟ್ಸ್ ಲೈಕ್ ಆಂಟಿಬಯೋಟಿಕ್ ಆರ್ ಆಲ್ಕಲಾಯ್ಡ್ ಆರ್ ಎನ್ಸೈಮ್ ಆರ್ ಇನ್ಹಿಬಿಟ್. Antibiotic, we already know that it's a drug which are used to control disease. And then alkaloid, it's a phytochemical compound which are present in almost all plants.
It's not used in cheese industry. Then enzyme. ಇಲ್ಲಿ ರೆನಿನ್ ಯಾವ ತರ ಯೂಸ್ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಆಸ್ ಅ ಎನ್ಸೈಮ್ ಅಥವಾ ಇನ್ಹಿಬಿಟರ್. ಇವೆರಡು ಕೂಡ ಅಲ್ಲ, ಎ ಅಂಡ್ ಬಿ ಅಲ್ಲ, ಅಂಡ್ ಆಲ್ಸೋ ದ ಡಿ ಕೂಡ ಅಲ್ಲ. ಇನ್ಹಿಬಿಟರ್ ತರ ಆಕ್ಟ್ ಆಗೋದಿಲ್ಲ. ಸೊ renin is used as a enzyme in cheese industry. ಓಕೆ, ಕಂಪ್ಲೀಟ್ ಮಿಲ್ಕ್ ಅನ್ನ ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಅಂದ್ರೇನು, ಅದ ಹಾಲನ್ನ ಒಡೆಯೋದು ಅಂತ ಹೇಳ್ತೀವಲ್ವಾ, ಆ ಪರ್ಪಸ್ಗೋಸ್ಕರ ದೆನ್ ದ ಕ್ವಾಲಿಟಿ ಆಫ್ ದ ಚೀಸ್, ತುಂಬಾ ಹೈ ಕ್ವಾಲಿಟಿ ಚೀಸ್ ನ ಪ್ರೊಡಕ್ಷನ್ ಮಾಡೋದಕ್ಕೆ ರೆನಿನ್ ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಯೂಸ್ಡ್ ಆಸ್ ಎ ಎನ್ಸೈಮ್ಸ್ ಆಗಿ ಯೂಸ್ ಮಾಡುವಂಥದ್ದು. ಓಕೆನಾ? ಎಸ್, ಇದನ್ನ ಕಂಪ್ಲೀಟ್ ಮಿಲ್ಕ್, ಲಾರ್ಜ್ ಬ್ಯಾರಲ್ ಅಲ್ಲಿ ಮಿಲ್ಕ್ ನ ಪ್ರಾಸೆಸ್ ಮಾಡುವಾಗ renin is used as an enzyme to cut down the protein present in a milk. ಮಿಲ್ಕ್ ನ ನೀಟಾಗಿ ಅದರಲ್ಲಿರೋ ಪ್ರೋಟೀನ್ ನ ಫ್ಲಾಕ್ಯುಲೇಟ್ ಮಾಡ್ಬೇಕು, ಪ್ರೋಟೀನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಆ ಪರ್ಪಸ್ಗೆ ಏನ್ ಮಾಡ್ತಾರೆ, ಎನ್ಸೈಮ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಓಕೆನಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಸಿ. ಯಾರು ಮಾಡಿದಿರಿ? ಆಪ್ಷನ್ ಸಿ. ಎಸ್, ಎಕ್ಸಲೆಂಟ್, ಎಕ್ಸಲೆಂಟ್, very good. Then what are restriction endonucleases? Restriction endonucleases andrenu? We already discussed about molecular scissors alva. Hagage what are restriction endonucleases? It's an enzyme, the process that possess pre-RNAs. ಇದು ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನೋದು ಅಫ್ಕೋರ್ಸ್ ಎನ್ಸೈಮ್. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅನ್ನೋದು ಒಂದು ಎನ್ಸೈಮ್. ಆದ್ರೆ ಅದ್ರ ಜೊತೆಗೆ ಏನ್ ಟ್ಯಾಗ್ ಆಗಿರುತ್ತೆ, RNAs, pre-RNAs ಟ್ಯಾಗ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ದೆನ್ ಎನ್ಸೈಮ್ ದ ಡಿಗ್ರೇಡ್ DNA ಅಂತ ಕೇಳಿದ್ದಾರೆ. DNA ನ ಡಿಗ್ರೇಡ್ ಮಾಡುವಂತ ಕೆಪಾಸಿಟಿ ಯಾವುದಕ್ಕಿದೆ? ಎನ್ಸೈಮ್ಗಿದೆ ಅಂತ ಹೇಳಿದ್ದಾರೆ. Then the third option, enzyme that protect bacterial cells from viral infection. ಈ ಒಂದು ಎನ್ಸೈಮ್ ಏನಿದೆ, ಇದು ಕಂಪ್ಲೀಟ್ ಬ್ಯಾಕ್ಟೀರಿಯಾನ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಯಾವ್ದ್ರಿಂದ? ವೈರಲ್ ಇನ್ಫೆಕ್ಷನ್ ಇಂದ. ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಲ್ವಾ, ಬ್ಯಾಕ್ಟೀರಿಯೋಫೇಜ್ ಆಗೋ ಒಂದು ಪ್ರೊಸೀಜರ್ನ ಯಾವುದು ಇನ್ಹಿಬಿಟ್ ಮಾಡುತ್ತೆ? ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ತರ ಬ್ಯಾಕ್ಟೀರಿಯೋಫೇಜ್ ಆಗೋದ್ರಿಂದ ಅದನ್ನ ಇನ್ಹಿಬಿಟ್ ಮಾಡುತ್ತೆ ಅನ್ನೋದು. ಲಾಸ್ಟ್ ಆಪ್ಷನ್, ಇಟ್ಸ್ ಟೋಟಲಿ ನನ್ ಆಫ್ ದಿಸ್. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಆಪ್ಷನ್ಸ್, ಆಪ್ಷನ್ ಡಿ ಅಂಡ್ ದೆನ್ ಆಪ್ಷನ್ ಸಿ. ನನ್ ಆಫ್ ದಿಸ್. No, it's option C, because this, yes. Option B, no. Look at here. Option A alve alla. Yakandre restriction endonucleases are nothing but it's a DNA. Okay na? DNA ಆಗಿರೋದ್ರಿಂದನೇ ಏನಾಗುತ್ತೆ? They have the capacity to cut down the DNA. ಆದ್ರೆ ಇಲ್ಲಿ pre-RNAs ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲೂ ಕೂಡ ಇದ್ರ ಜೊತೆಗೆ ಟ್ಯಾಗ್ ಆಗಿರೋದಿಲ್ಲ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ರಾಂಗ್. Okay, what are restriction endonucleases? Enzyme that degrade DNA. ಇಲ್ಲಿ ಡಿಗ್ರೇಡೇಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇಟ್ಸ್ ಓನ್ಲಿ ಕಟಿಂಗ್ ಅಷ್ಟೇನೆ. ಡಿಗ್ರೇಡೇಷನ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಈ ಡಬಲ್ ಸ್ಟ್ಯಾಂಡರ್ಡ್ DNA ಏನಾಗುತ್ತೆ, ಅಥವಾ ಟಾರ್ಗೆಟ್ DNA ಏನಿದೆ, ಸಿಂಗಲ್ ಸ್ಟ್ಯಾಂಡರ್ಡ್ ಆರ್ ಡಬಲ್ ಸ್ಟ್ಯಾಂಡರ್ಡ್, ದಟ್ ಮಸ್ಟ್ ಬಿ ಪೀಸಸ್. ಪ್ರತಿಯೊಂದನ್ನು ಕಟ್ ಆಗಿ ಮಾಡುವಂಥದ್ದನ್ನ ನಾವೇನ್ ಹೇಳ್ತೀವಿ? ಡಿಗ್ರೇಡೇಷನ್ ಅಂತ ಹೇಳ್ತೀವಿ. ಡಿಗ್ರೇಡ್ ಅನ್ನೋ ವರ್ಡ್ ಹೇಗಿದೆ? ಡಿಗ್ರೇಡ್ ಅನ್ನೋ ಮೀನಿಂಗ್ ಏನು? ಕಂಪ್ಲೀಟ್ ಆಗಿ ನಮ್ಗೆ ಬೇಕಾಗಿರೋ ಟಾರ್ಗೆಟ್ ಸೈಟ್ ಅನ್ನ ಮಾತ್ರ ಕಟ್ ಮಾಡೋದಿಲ್ಲ. ಇವ್ರೆ ಈ ಸೆಂಟೆನ್ಸ್ ಹೇಳೋದಾದ್ರೆ ಇಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಚಿಕ್ಕ
ಪೀಸಸ್ ಆಗಿ ಬೇಸ್ ಪೇರ್ಸ್ ಆಗಿ ಕಟ್ ಮಾಡುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಡಿಗ್ರೇಡ್ ಅಂತ ಹೇಳ್ತೀವಿ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಡು ನಾಟ್ ಡೂ ಸಚ್ ಥಿಂಗ್. ಓಕೆನಾ? ಹಾಗಾಗಿ ಈ ಸೆಂಟೆನ್ಸ್ ಕೂಡ ಅಲ್ಲ, ಬಿ ಅಲ್ಲ. ಓಕೆನಾ? ಎನ್ಸೈಮ್ ದಟ್ ಡಿಗ್ರೇಡ್ DNA. ಇಲ್ಲಿ ಇದ್ರ ಬದಲಾಗಿ ಎನ್ಸೈಮ್ ವಿಚ್ ಕಟ್ ಡೌನ್ ಇಂಟು ಟಾರ್ಗೆಟ್ DNA ಅಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗ್ತಾ ಇತ್ತು. ಬಟ್ ನೋ. ಓಕೆ, ಸೊ ಅಮಾಂಗ್ ದ ಆಪ್ಷನ್ ನಾವು ಈಗ ನಮ್ಗೆಲ್ಲ ಕ್ಯಾರೆಕ್ಟರ್ಸ್ ಗೊತ್ತಿದೆ, ಬಟ್ ನಾವ್ ಏನ್ ಮಾಡ್ಬೇಕು, ಕೊಟ್ಟಿರೋ ಆಪ್ಷನ್ ನಲ್ಲಿ ನಿಯರೆಸ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ಎನ್ಸೈಮ್ ದಟ್ ಪ್ರೊಟೆಕ್ಟ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಫ್ರಮ್ ವೈರಲ್ ಇನ್ಫೆಕ್ಷನ್, ದಿಸ್ ಇಸ್ ಅ ಕರೆಕ್ಟ್ ಆಗಿರೋ ಆನ್ಸರ್. ಯಾಕೆಂದ್ರೆ ಇಲ್ಲಿ ಎಂಡೋನ್ಯೂಕ್ಲಿಯಸಸ್ ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಎಂಟರ್ ಆದ್ಮೇಲೆ ಯಾವುದಕ್ಕೆ, ಬ್ಯಾಕ್ಟೀರಿಯಾದಲ್ಲಿ RNA ಇರುತ್ತೆ ಅಥವಾ DNA ಆಗಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಯಾವುದ್ರಲ್ಲಿ, ವೈರಸ್ ಅಲ್ಲಿ. ಸೊ ವೈರಸ್ ಎಂಟರ್ ಆಗೋಕ್ಕಿಂತ ಮುಂಚೆ ಇದೇನ್ ಮಾಡ್ಬೇಕು, ಸೆಲ್ ವಾಲ್ ನ ಡಿಗ್ರೇಡ್ ಮಾಡ್ಬೇಕು. ಯಾವ್ದು, ಬ್ಯಾಕ್ಟೀರಿಯಾ ಸೆಲ್ ವಾಲ್ ಅನ್ನ ಡಿಗ್ರೇಡ್ ಮಾಡ್ಬೇಕು. ಯಾವುದು, ವೈರಸ್. ಆ ವೈರಸ್ ಎಂಟರ್ ಆಗೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಈ DNA ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ಹೋಗಿ ಇನ್ಸರ್ಟ್ ಆಗೋದನ್ನ, ಇನ್ಫೆಕ್ಷನ್ ಆಗೋದನ್ನ ಕಂಪ್ಲೀಟ್ ಆಗಿ ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ, ಎನ್ಸೈಮ್ಸ್, restriction endonucleases are the enzyme that protect bacterial cells from viral infection. ಓಕೆನಾ? ಹಾಗಾಗಿ ಇಲ್ಲಿ ನಿಮ್ಗೆ ನಿಯರೆಸ್ಟ್ ಆನ್ಸರ್ ಅಂತ ಅನ್ನಿಸಬಹುದು, ಬಟ್ ಇಟ್ಸ್ ನಾಟ್ ಅ ಡಿಗ್ರೇಡ್, ಇಟ್ಸ್ ಓನ್ಲಿ ಕಟ್. ಓಕೆ, ಕಟ್ ಅನ್ನೋ ಒಂದು ವರ್ಡ್ ಇದ್ರೆ ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಗ್ತಾ ಇತ್ತು. ಇಟ್ಸ್ ನಾಟ್ ಅ ಡಿಗ್ರೇಡ್, ಡಿಗ್ರೇಡೇಷನ್ ಆಗೋದಿಲ್ಲ. ಡಿಗ್ರೇಡೇಷನ್ಗೆ ಮತ್ತೆ ಕಟಿಂಗಿಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈಚ್ ಅಂಡ್ ಎವ್ರಿ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್. ಅರ್ಥ ಆಗ್ತಿದ್ಯಾ? ಸಿಂಪಲ್ ಆಗಿ ಯಾವುದೇ ವರ್ಡ್ ಅನ್ನ ಯೂಸ್ ಮಾಡೋದಿಲ್ಲ ಎಲ್ಲಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಥವಾ ಬಯೋಟೆಕ್ನಾಲಜಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ, ಇಟ್ಸ್ ಸಿ. ಎಸ್. Yes, the primary reason why the same basic techniques can be used to analyze the DNA from species as diverse as bacteria and humans is that. ಕ್ವಶನ್ ಅರ್ಥ ಆಗ್ತಿದೆಯಾ? ಯಾಕೆ ಒಂದು ಬೇಸಿಕ್ ರೀಸನ್ ನಾವು DNA ನ ಅನಲೈಸ್ ಮಾಡೋದಕ್ಕೆ, ಯಾವುದೇ ಸ್ಪೀಶೀಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಹ್ಯೂಮನ್ DNA ನ ಅನಲೈಸ್ ಮಾಡೋದಕ್ಕೆ ಒಂದು ಬೇಸಿಕ್ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ವೈ ಅನ್ನೋದು ಪ್ರೈಮರಿ ರೀಸನ್, ಯಾಕೆ ಬೇಸಿಕ್ ಆಗಿ ಇದನ್ನೇ ಯೂಸ್ ಮಾಡ್ತೀವಿ ಅನ್ನೋದು ಈ ಕ್ವಶನ್ ನ ಅರ್ಥ. ಅರ್ಥ ಆಗ್ತಿದ್ಯಾ? ಎಸ್, ಇಟ್ಸ್ ಆಪ್ಷನ್. ಆಲ್ ಸೆಲ್ಸ್ ಆರ್ ಐಡೆಂಟಿಕಲ್. Every organism has the same amount of DNA. The DNA sequence of all organisms are the same. Last option, DNA has a consistent structure in all organisms. ಈಗ DNA ನ ನಾವು ಐಸೋಲೇಟ್ ಮಾಡಿ ಐಡೆಂಟಿಫೈ ಮಾಡುವಾಗ ಒಂದಷ್ಟು ಬೇಸಿಕ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಜಸ್ಟ್ ಲೈಕ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಥವಾ ಸದನ್ ಬ್ಲಾಟಿಂಗ್ ಇರ್ಬೋದು. ಈ ಕೆಲವೊಂದು ಕಾಮನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ, ಐದರ್ ಇಟ್ ಫ್ರಮ್ ಬ್ಯಾಕ್ಟೀರಿಯಾ ಅಥವಾ ಹ್ಯೂಮನ್ ಸ್ಪೀಶೀಸ್. ಹಾಗಾಗಿ ಇದನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅನ್ನೋದಕ್ಕೊಂದು ರೀಸನ್ ಬೇಕಲ್ವಾ? ಇಲ್ಲಿ ಕೋಟ್ ಮಾಡಿದ್ದಾರೆ 4 ಆಪ್ಷನ್. ಸೊ ಹಾಗಾಗಿ ಆಲ್ ಸೆಲ್ಸ್ ಆರ್ ಐಡೆಂಟಿಕಲ್ ಅಂತ ಹೇಳಿದ್ದಾರೆ. ಇಟ್ಸ್ ನೋ, ಬ್ಯಾಕ್ಟೀರಿಯಾ ಕೂಡ ಬೇರೆ, ಹ್ಯೂಮನ್ ಕೂಡ ಬೇರೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಇಟ್ಸ್ ಪ್ರೋಕ್ಯಾರಿಯೋಟಿಕ್ ಅಲ್ವಾ, ಆದ್ರೆ ಹ್ಯೂಮನ್ ಅಂತಂದ್ರೆ ಯೂಕ್ಯಾರಿಯೋಟಿಕ್. ಸೊ ಎರಡೂ ಸೆಲ್ಗಳು ಕೂಡ ಡಿಫ್ರೆಂಟ್. ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಆಗಿದೆ. ಎವ್ರಿ ಆರ್ಗ್ಯಾನಿಸಮ್ ಹ್ಯಾಸ್ ದ ಸೇಮ್ ಅಮೌಂಟ್ ಆಫ್ DNA. ನೋ, ಇಟ್ಸ್ ನಾಟ್ ಎಟ್ ಆಲ್ ಸೇಮ್. ಈಗ ನೀವು ಆನಿಯನ್ ನ ಚೂಸ್ ಮಾಡಿದ್ರೆ
ಅಥವಾ ಡ್ರೋಸೋಫಿಲ್ ಅನ್ನ ಚೂಸ್ ಮಾಡಿದ್ರೆ ಎಷ್ಟು ಇರುತ್ತೆ? 8 ಕ್ರೋಮೋಸೋಮ್ ಇದೆ. ಅದೇ ನಾವು ಹ್ಯೂಮನ್ ಬೀಯಿಂಗ್ ನ ತಗೊಂಡ್ರೆ ಹೆಪ್ಲಾಯ್ಡ್ ಅನ್ನ ತಗೊಂಡ್ರೆ ಎಷ್ಟಾಗುತ್ತೆ? 23. ಈಗ ಡಿಪ್ಲಾಯ್ಡ್ ಅನ್ನ ತಗೊಂಡ್ರೆ ನಾವು ಎಷ್ಟು ಕ್ರೋಮೋಸೋಮ್ ಇದೆ ನಮ್ಗೆ? 44 ಪ್ಲಸ್ ಎಷ್ಟು? 46 ಕ್ರೋಮೋಸೋಮ್ ಅಲ್ವಾ? 23 ಪ್ಲಸ್ 23. ಇಟ್ಸ್ ಫ್ರಮ್ ಮದರ್, ಇಟ್ಸ್ ಫ್ರಮ್ ಫಾದರ್. ಎಸ್, ಟೋಟಲ್ 46. ಹಾಗಾಗಿ ಸೇಮ್ ಅಮೌಂಟ್ ಆಫ್ DNA ಇಲ್ಲ ಪ್ರತಿಯೊಂದು ಸೆಲ್ ಅಲ್ಲೂ ಕೂಡ, ಪ್ರತಿಯೊಂದು ಸ್ಪೀಶೀಸ್ ಅಲ್ಲೂ ಕೂಡ. ಹಾಗಾಗಿ ಈ ಬೇಸಿಸ್ ಮೇಲೆ ನಾವು ಒಂದು ಪ್ರೈಮರಿ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇಲ್ಲ. ದ ಥರ್ಡ್ ಆಪ್ಷನ್, ದ DNA ಸೀಕ್ವೆನ್ಸಸ್ ಆಫ್ ಆಲ್ ಆರ್ಗ್ಯಾನಿಸಮ್ ಆರ್ ದ ಸೇಮ್. ನೋ ಅಗೇನ್, ಇಲ್ಲಿ ಸೀಕ್ವೆನ್ಸ್ಗಳು ಒಂದೇ ಇಲ್ಲ. ಎ ಆದ್ಮೇಲೆ ಜಿ ಆದ್ಮೇಲೆ ಒಂದೇ ತರ ಬ್ಯಾಕ್ಟೀರಿಯಾದಲ್ಲೂ ಹಾಗೆ, ನಾವು ಹ್ಯೂಮನ್ ಬೀಯಿಂಗ್ ಅಲ್ಲೂ ಹಾಗೆ ಇದೀವಾ? ಇಲ್ಲ. ಹಾಗಿದ್ರೆ ಏನಾಗುತ್ತೆ? ನಮಗೂ ಏನಾಗ್ತಾ ಇತ್ತು? ಬ್ಯಾಕ್ಟೀರಿಯಾ ತರಾನೇ ಫ್ಲಾಜೆಲ್ಲ ಬರ್ತಾ ಇತ್ತು ಅಲ್ವಾ? ಆನಿಮಲ್ ತರ ನಾವು ಕೂಡ ಬಿಹೇವ್ ಮಾಡ್ತಾ ಇದ್ವಿ. ನೋ, ಈ ತರ ಸೀಕ್ವೆನ್ಸಸ್ಗಳು ಬೇರೆ ಇರೋದ್ರಿಂದಾನೇ ನಾವು ಟೋಟಲಿ ಡಿಫ್ರೆಂಟ್ ಆಗಿ ಇರೋದು. ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್. ಹಾಗಾದ್ರೆ ಕರೆಕ್ಟ್ ಆಗಿರೋದು ಯಾವುದು? ಇಟ್ಸ್ ಡಿ. ಯಾಕೆ ಕರೆಕ್ಟ್ ಆಗಿದೆ ಇದು? DNA ಹ್ಯಾಸ್ ಅ ಕನ್ಸಿಸ್ಟೆಂಟ್ ಸ್ಟ್ರಕ್ಚರ್ ಇನ್ ಆಲ್ ಆರ್ಗ್ಯಾನಿಸಮ್. ಇಲ್ಲಿ ನೋಡಿ, ಎಲ್ಲದೂ ರಿಲೇಟೆಡ್ ಆಗಿರೋ ಆನ್ಸರ್ ಅನಿಸ್ತಿದೆ. ಕನ್ಸಿಸ್ಟೆಂಟ್ ಸ್ಟ್ರಕ್ಚರ್ ನೆನ್ಪು ಮಾಡ್ಕೊಳ್ಳಿ. DNA ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ DNA. ನೀವು ಬ್ಯಾಕ್ಟೀರಿಯಾನ ತಗೊಳ್ಳಿ, ಆನಿಮಲ್ನ ತಗೊಳ್ಳಿ, ಹ್ಯೂಮನ್ ಬೀಯಿಂಗ್ ನ ತಗೊಳ್ಳಿ, ಈವನ್ ಪ್ಲಾಂಟ್ ಸೆಲ್ ಅನ್ನ ತಗೊಳ್ಳಿ. ಅಫ್ಕೋರ್ಸ್ ಸ್ಟ್ರಕ್ಚರ್ ಪ್ಲಾಂಟ್ ಸೆಲ್ ವಾಲ್ ಎಲ್ಲ ಇದ್ರೂ ಕೂಡ ಇಲ್ಲಿ ಏನಾಗಿದೆ? ಡಬಲ್ ಸ್ಟ್ಯಾಂಡರ್ಡ್ DNA ಇರುವಂತದ್ದು. ಅರ್ಥ ಆಗ್ತಿದ್ಯಾ? ಕನ್ಸಿಸ್ಟೆಂಟ್ ಆಗಿ ಒಂದೇ ತರ ಸ್ಟ್ರಕ್ಚರ್ ಇದೆ. ಕನ್ಸಿಸ್ಟೆಂಟ್ ಸ್ಟ್ರಕ್ಚರ್ ಇನ್ ಆಲ್ ಆರ್ಗ್ಯಾನಿಸಮ್, ಐದರ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ದೆನ್ ಯೂಕ್ಯಾರಿಯೋಟ್ಸ್. ಹಾಗಾಗಿ DNA has a consistent structure in all organism. That's why this is a correct answer. And also we are choosing the same technique for identification or for a elaboration of DNA from the species. ಅರ್ಥ ಆಗ್ತಿದೆಯಾ? ಯಾಕೆ DNA ನಾವು ಚೂಸ್ ಮಾಡಿದೀವಿ ಅನ್ನೋದು? ಎಸ್, ಅರ್ಥ ಆಯ್ತಲ್ಲ ಏಕೆ ಅಂತ ಹೇಳಿ? ಕನ್ಸಿಸ್ಟೆಂಟ್ ಸ್ಟ್ರಕ್ಚರ್. ಎಸ್. Next question. In experiments involving DNA hybridization, DNA hybridization ಅಂತಂದ್ರೆ ಎಲ್ಲಿ ಬರುತ್ತೆ? ಸದರ್ನ್ ಬ್ಲಾಟಿಂಗ್ ಅಲ್ಲಿ ಬರುತ್ತೆ. ಸದರ್ನ್ ಬ್ಲಾಟಿಂಗ್ ಮತ್ತೆ ಇನ್ನೊಂದು ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತಾನೆ ಒಂದು ಸಪರೇಟ್ ಆಗಿ ಇದೆ. ಹೈಬ್ರಿಡೈಸೇಷನ್ ಅಂದ್ರೆ ಏನು? ಮಿಕ್ಸಪ್ ಮಾಡುವಂಥದ್ದು. ಒಂದು ಜೀನ್ ಜೊತೆಗೆ ಇನ್ನೊಂದು ಡಿಸೈರ್ಡ್ ಜೀನ್ ಅನ್ನ ಮಿಕ್ಸಪ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಹೈಬ್ರಿಡೈಸೇಷನ್. ಓಕೆ, ಸೊ ಈ ಎರಡು ಟೆಕ್ನಿಕ್ ಅಲ್ಲಿ ಇದು ಎರಡು ಎಕ್ಸ್ಪೆರಿಮೆಂಟ್ ಕೂಡ ಹೌದು, ಅಥವಾ ಟೆಕ್ನಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ರಿಟಿಕಲಿ ಇಂಪಾರ್ಟೆಂಟ್ ಟು? ಓಕೆನಾ? ಈ ಎರಡು ಎಕ್ಸ್ಪೆರಿಮೆಂಟ್ ಮಾಡುವಾಗ ಕೆಲವೊಂದಷ್ಟು ಪ್ರೊಸೀಜರ್ ನ ಫಾಲೋ ಮಾಡ್ತೀವಲ್ವಾ? ನೀವು ಎಲ್ಲಾ ಲ್ಯಾಬ್ಸ್ ಅಲ್ಲೂ ಕೂಡ ಪ್ರೊಸೀಜರ್ ಬರೀತೀರಿ ನಿಮ್ಮ ಯಾವುದು ಲ್ಯಾಬ್ ನೋಟ್ ಬುಕ್ ಅಲ್ಲಿ. ಸೊ ಹಾಗಾಗಿ ಸದರ್ನ್ ಬ್ಲಾಟಿಂಗ್ ಇರ್ಬೋದು ಅಥವಾ DNA ಹೈಬ್ರಿಡೈಸೇಷನ್ ಟೆಕ್ನಿಕ್ ಮಾಡುವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ? ಒಂದು ಪ್ರೋಟೋಕಾಲ್ ಅಥವಾ ಒಂದು ಪ್ರೊಸೀಜರ್ ನ ಫಾಲೋ ಅಪ್ ಮಾಡಬೇಕು. ಸೊ ಡ್ಯೂರಿಂಗ್ ಈಚ್ ಅಂಡ್ ಎವ್ರಿ ಸ್ಟೆಪ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಮೈನ್ಯೂಟ್ ಥಿಂಗ್ಸ್ ಅನ್ನು ನಾವು ಮಾಡಲೇಬೇಕು. ಹಾಗಾಗಿ ಆ ಮೈನ್ಯೂಟ್ ಥಿಂಗ್ಸ್ ಜೊತೆಗೆ ಇಂಪಾರ್ಟೆಂಟ್ ಪ್ರೊಸೀಜರ್ ಕೂಡ ಇದೆ. ಅದನ್ನ ಯಾವುದು ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಪ್ರೊಸೀಜರ್. ಎಸ್, ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು DNA ಸೀಕ್ವೆನ್ಸಿಂಗ್ ಮಷೀನ್ ಬೇಕಾ? DNA ಸೀಕ್ವೆನ್ಸ್ ಮಾಡೋದಕ್ಕೆ ಮಷೀನ್ ಇರಲೇಬೇಕಾ? ಪ್ರೈಮರಿ ಏನು ಇಂಪಾರ್ಟೆಂಟ್ ಟೂಲ್ಗೆ. ಅಥವಾ ಲೈಗೇಸ್ ಎನ್ಸೈಮ್ ಬೇಕಾ? ಜಸ್ಟ್ ಲೈಕ್ ಅ ಗಮ್ ಅಥವಾ ಫೆವಿಕಾಲ್. ದ ಥರ್ಡ್ ಆಪ್ಷನ್ ಇಸ್ DNA probes ಅಂಡ್ ದೆನ್ ವೆಕ್ಟಾರ್ಸ್. ಈ 4 ಆಪ್ಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಕಂಪೋನೆಂಟ್ ಇಲ್ಲ ಅಂದ್ರೂ ಕೂಡ ನಾವು ಹೈಬ್ರಿಡ್ ಏನು ಮಿಕ್ಸಪ್ ಮಾಡೋದಕ್ಕೆ ಹೆಲ್ಪ್ ಆಗೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ನ ಯಾರು ಹೇಳ್ತಾ ಇದ್ದೀರಿ? ಇಟ್ಸ್ ಡಿ, ವೆಕ್ಟಾರ್ಸ್. ಇಸ್ ದಟ್ ಸೋ? ಹೌದಾ ಇದು ಡಿ? ಯೋಚನೆ ಮಾಡಿ.
ಹೈಬ್ರಿಡೈಸೇಷನ್, DNA ಹೈಬ್ರಿಡೈಸೇಷನ್ ಓವರ್ ಆಲ್ ಗೊತ್ತಿದೆಯಾ ಹೇಗೆ ಮಾಡ್ತಾರೆ ಅಂತೇಳಿ? ವೆಕ್ಟರ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನ ಹೇಳಿ ಫಸ್ಟ್. Vectors. Use of vectors. Uses of vectors. It's not D. Dear students, vectors are only for transferring of the gene. ಒಂದು ಈಗ ಆಲ್ರೆಡಿ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫರಿಂಗ್. ಒಂದು ಜೀನ್ ಅನ್ನ ರೆಡಿ ಮಾಡಿದೀವಿ, ಯಾವ್ದ್ರ ಜೊತೆಗೆ ಮಿಕ್ಸ್ ಮಾಡಿ ವೆಕ್ಟರ್ ಜೊತೆಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇದನ್ನ ಡಿಸೈರ್ಡ್ ಹೋಸ್ಟ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು ನಾವು. ಇನ್ಸರ್ಟ್ ಮಾಡೋ ಒಂದು ಪ್ರೊಸೀಜರ್ಗೆ ವೆಕ್ಟರ್ಸ್ ನ ಯೂಸ್ ಮಾಡ್ತೀವಿ. ಹಾಗಾಗಿ ಇಟ್ಸ್ ಅ ಟ್ರಾನ್ಸ್ಫರಿಂಗ್ ಟೂಲ್ ಅಷ್ಟೇನೆ ವೆಕ್ಟರ್ಸ್ ಅನ್ನೋದು. ಇಟ್ಸ್ ನಾಟ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ DNA ಹೈಬ್ರಿಡೈಸೇಷನ್. ಸದನ್ ಬ್ಲಾಟಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸದನ್ ನೆನಪಿದೆಯಾ? ಸದನ್ ಬ್ಲಾಟಿಂಗ್, ಎಸ್ ಎನಿವನ್? ಎಸ್, ನಾನೇ ಹೇಳ್ತೀನಿ. ಸದನ್ ಬ್ಲಾಟಿಂಗ್ ಜಸ್ಟ್ ಲೈಕ್ ವೆರಿ ವೆರಿ ರೀಸೆಂಟ್ ಒಂದು ಇನ್ಸಿಡೆಂಟ್ ಆಯ್ತು. ಯಾವುದು? ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಬೈ ಟೆರರಿಸ್ಟ್ ಅಲ್ವಾ? ಟೆರರಿಸ್ಟ್ ಅಟ್ಯಾಕ್ ಆಯ್ತು, ಈವನ್ ಸುಸೈಡ್ ಅಟ್ಯಾಕ್. ಅದು ಯಾರನ್ನ ಯಾರು ಹೋಲ್ ಏನು ಬಾಂಬ್ ಬ್ಲಾಸ್ಟ್ ಆಯ್ತು ಅನ್ನೋದು ಯಾರು ಮಾಡಿರೋಂಥದ್ದು, ಯಾರು ಕ್ಯಾರಿಯರ್ ಆ ಹೋಲ್ ಇವೆಂಟ್ಗೆ, ಆ ಹೋಲ್ ಡಿಸಾಸ್ಟರ್ಗೆ ಅನ್ನೋದು ಇನ್ನೂವರೆಗೂ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಪರ್ಸನ್ ಐಡೆಂಟಿಫಿಕೇಶನ್ ನಮ್ಮ ಹತ್ರ ಇಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಆ ಬ್ಲಾಸ್ಟ್ ಆಗಿರೋ ಏರಿಯಾದಲ್ಲಿ ಒಂದಷ್ಟು ಏನಿರುತ್ತೆ, ಏನು ಹ್ಯೂಮನ್ ಸ್ಯಾಂಪಲ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಬ್ಲಾಸ್ಟ್ ಅಲ್ಲಿ ನಾವು ಅಷ್ಟನ್ನ ನೋಡಿದೀವಿ. ಬ್ಲಡ್ ಸ್ಯಾಂಪಲ್ ಸಿಗುತ್ತೆ, ಈವನ್ ಹ್ಯಾಂಡ್ ಸ್ಯಾಂಪಲ್ಸ್, ನೇಲ್ ಸ್ಯಾಂಪಲ್, ಈವನ್ ಹೇರ್ ಸ್ಯಾಂಪಲ್ಸ್, ಫಿಂಗರ್ ಪ್ರಿಂಟಿಂಗ್, ಪ್ರತಿಯೊಂದು ಕೂಡ ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಬಂದಿರುವಂತ ಜೀನ್ ಅನ್ನ ನಾವೇನ್ ಮಾಡ್ತೀವಿ, DNA ಸೀಕ್ವೆನ್ಸ್ ಅನ್ನ ಏನ್ ಮಾಡ್ತೀವಿ, ಡಿಗ್ರೇಡ್ ಮಾಡಿಬಿಟ್ಟು ಫೈನಲಿ ಒಂದು ಇದಕ್ಕೆ ಕಂಪೇರ್ ಮಾಡ್ತೀವಿ. ಸೊ ದಟ್ ಈಸ್ ದ ಸದನ್ ಬ್ಲಾಟಿಂಗ್ ಯೂಸ್. ಈವನ್ ಹೈಬ್ರಿಡೈಸೇಷನ್ ಈಸ್ ಆಲ್ಸೋ ಫಾರ್ ದ ಸೇಮ್ ಪರ್ಪಸ್. ಇಲ್ಲಿ ನಾವು ಕ್ರೈಮ್ ಕೇಸಸ್ಗೆ ಒಂದೇ ಅಲ್ಲ, ಈವನ್ ನಾವು ಜೀನ್ ಟ್ರಾನ್ಸ್ಫರ್ ಆದ್ಮೇಲೆ ಆ ಸೀಕ್ವೆನ್ಸಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆಯಾ ಅಥವಾ ಹೈಬ್ರಿಡೈಸೇಷನ್ ಆಗಿದೆಯಾ, ಮಿಕ್ಸಿಂಗ್ ಆಗಿದೆಯಾ ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೂ ಕೂಡ ನಾವು ಏನ್ ಮಾಡ್ತೀವಿ, ಹೈಬ್ರಿಡೈಸೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಯೂಸ್ ಇನ್ ನೌ ಡೇಸ್. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಇದೆ ಕ್ರೈಮ್ ಬ್ರಾಂಚ್ ಅಲ್ಲಿ. ಇವನ್ ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲಾಂಟ್ ಬಯೋಟೆಕ್ನಾಲಜಿ ಇರ್ಬೋದು, ಆನಿಮಲ್ ಬಯೋಟೆಕ್ನಾಲಜಿ ಲ್ಯಾಬ್ಸ್ ಅಲ್ಲಿ ಇದೆಲ್ಲ ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಕೇಳೋದಕ್ಕೆ ನಮಗೆ ವಾವ್ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ಅ ವೆರಿ ಕಾಮನ್ ಟೂಲ್ ಇನ್ ಆಲ್ಮೋಸ್ಟ್ ಆಲ್ ಅ ಬಿಗ್ ಇಂಡಸ್ಟ್ರಿ. ಓಕೆ, ಹಾಗಾಗಿ DNA ಸಿಕ್ವೆನ್ಸಿಂಗ್ ಮಷೀನ್ ಇಂಪಾರ್ಟೆಂಟ್ ಟೂಲ್ ಹೌದು, ಆದ್ರೆ ಇದಿಲ್ಲದೆ ಇದ್ರೆ ವರ್ಕೇ ಆಗಲ್ಲ ಅನ್ನೋ ತರದಲ್ಲಿ ಮಷೀನ್ ಬೇಕಾಗೋದಿಲ್ಲ. ಲೈಗೇಸ್ ಅಂದ್ರೆ ಏನು? ಪೇಸ್ಟ್ ಮಾಡೋಂಥದ್ದು, ಅಥವಾ ಜಸ್ಟ್ ಲೈಕ್ ಅ ಗಮ್. ಬಟ್ ದ DNA ಪ್ರೋಬ್ಸ್ ಏನು ನಮ್ಗೆ ಹೈಬ್ರಿಡೈಸೇಷನ್ ಆಗಿದೆ ಅಥವಾ ನಾವು ಐಡೆಂಟಿಫೈ ಮಾಡಬೇಕು ಅಲ್ವಾ, ಆವಾಗ ಏನ್ ಬೇಕಾಗತ್ತೆ ನಮ್ಗೆ? DNA ಪ್ರೋಬ್ಸ್ ಬೇಕೇ ಬೇಕು. ಇಟ್ಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ DNA ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ ಶಾರ್ಟ್ ಸೆಗ್ಮೆಂಟೆಡ್ ಪಾರ್ಟ್ ಆಫ್ DNA ವಿಚ್ ಹ್ಯಾವ್ ದ ಕಾಂಪ್ಲಿಮೆಂಟರಿ ಜೀನ್. ನಮ್ಮ DNA ಏನಿದೆ, ಈ ಜೀನ್ ಏನಿದೆ ಅಲ್ಲ, ಆ ಜೀನ್ಗೆ ಕಾಂಪ್ಲಿಮೆಂಟರಿ ಆಗಿ ಇರುತ್ತೆ. ಜೊತೆಗೆ ಟಾರ್ಗೆಟ್ ಅನ್ನ ಕೂಡ ಐಡೆಂಟಿಫೈ ಮಾಡಿ ಈಸಿಯಾಗಿ ನಮ್ಗೆ ಸೊಲ್ಯೂಷನ್ ಅಥವಾ ಪ್ರಾಬ್ಲಮ್ಗೆ ಒಂದು ಆನ್ಸರ್ ಕೊಡೋ ತರದಲ್ಲಿ ಇರುತ್ತೆ. ಹಾಗಾಗಿ ಮೇಜರ್ ಆಗಿ DNA ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಲ್ಲಿ ಅಥವಾ ಎಕ್ಸ್ಪೆರಿಮೆಂಟ್ ಅಲ್ಲಿ ದ DNA ಪ್ರೋಬ್ ಹ್ಯಾವ್ ದ ಮೇಜರ್ ರೋಲ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಅರ್ಥ ಆಗ್ತಿದ್ಯಾ? ವೆಕ್ಟರ್ ಯಾಕೆ ಅಲ್ಲ ಅನ್ನೋದು ಗೊತ್ತಾಯ್ತಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? DNA ಪ್ರೋಬ್ಸ್. ಎಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಪ್ರತಿಯೊಂದು ಕೂಡ ಒಂದೇ ತರ ಅನಿಸ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, ಸ್ವಲ್ಪ ಕ್ರಿಟಿಕಲ್ ಆಗಿ ಥಿಂಕ್ ಮಾಡಿ, ಆಗ ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ಸ್ ಗೊತ್ತಾಗ್ತಾ ಹೋಗುತ್ತೆ. ಎಸ್,
It is said that gene has been cloned if. ಈಗ ಜೀನ್ ಏನಾಗಿದೆ ಕ್ಲೋನ್ ಆಗಿದೆ ಅಂತದ್ದು ಹೇಳೋದು ಅಂತಾದ್ರೆ ಯಾವ ಬೇಸಿಸ್ ಮೇಲೆ ನಾವು ಅದನ್ನ ಹೇಳಬೇಕು ಅಂತ ಕೇಳಿದ್ದಾರೆ. ಕ್ವಶನ್ ಹೀಗೇನೆ, ಇಟ್ ಈಸ್ ಸೆಡ್ ದಟ್ ಜೀನ್ ಹ್ಯಾಸ್ ಬಿನ್ ಕ್ಲೋನ್ಡ್ ಅಂದ್ರೇನು, ಒಂದು ಸೆಲ್ ಅಥವಾ ಜೀನ್ ಏನಾಗಿದೆ ಕ್ಲೋನ್ ಆಗಿದೆ ಅಂತಂದ್ರೆ ಯಾವ ಪ್ರೊಸೀಜರ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಅಥವಾ ಏನ್ ಪ್ರೊಸೀಜರ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಇದು ಕ್ಲೋನ್ಡ್ ಜೀನ್ ಅಂತ ಹೇಳಬಹುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್, ದ DNA ಸೀಕ್ವೆನ್ಸ್ ಆಫ್ ದ ಜೀನ್ ಈಸ್ ನೌನ್. ನಮ್ಗೆ ಬರೀ ಗೊತ್ತಿದ್ರೆ ಸಾಕ ಜೀನ್ ಕ್ಲೋನ್ ಆಗಿದೆ ಅಂತ ಹೇಳೋದಕ್ಕೆ? ಇಲ್ಲ. ಓಕೆ, ಆಪ್ಷನ್ಸ್, ಇಟ್ಸ್ ನಾಟ್ ಅ ಆಪ್ಷನ್. ಓಕೆ, ಇಟ್ಸ್ ನಾಟ್ ಅ ಕರೆಕ್ಟ್ ಒನ್. ದ ಫಂಕ್ಷನ್ ಆಫ್ ದ ಜೀನ್ ಈಸ್ ನೌನ್. ಇಲ್ಲ, ಬರೀ ಜೀನಿನ ಫಂಕ್ಷನ್ ಅನ್ನು ಕೂಡ ನಾವು ತಿಳಿದಿಟ್ಕೊಂಡ್ರೆ ಸಾಕಾಗಲ್ಲ ಕ್ಲೋನ್ ಆಗಿದೆ ಅಂತ ಹೇಳೋದಕ್ಕೆ. ಅಂಡ್ ದೇರ್ ಇಸ್ ಅ DNA ಪ್ರೋಬ್ ಫಾರ್ ದ ಜೀನ್. ಕಾಂಪ್ಲಿಮೆಂಟರಿ ಜೀನ್ ಕೂಡ ರೆಡಿ ಮಾಡ್ಕೊಂಡ್ರು ಕೂಡ ಅಥವಾ ಅದಕ್ಕೆಲ್ಲದೂ ಸರಿ ಇದೆ ಅಂತ ಆದ್ರೆ ಮಾತ್ರ, ನಮ್ಗೆಲ್ಲ ಇನ್ಫಾರ್ಮೇಶನ್ ಇದ್ರೂ ಕೂಡ ನಾವೇನ್ ಹೇಳ್ತೀವಿ, ಜೀನ್ ಕ್ಲೋನ್ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದೆಲ್ಲದೂ ಒಂದು ಇನ್ಫಾರ್ಮೇಶನ್ ಇರಬೇಕು ಫಸ್ಟ್ ಆಫ್ ಆಲ್ ಕ್ಲೋನಿಂಗ್ ರೆಡಿ ಮಾಡುವಾಗ. ಬಟ್ ಅದೆಲ್ಲ ಇನ್ಫಾರ್ಮೇಶನ್ ಇದ್ದ ತಕ್ಷಣ ಕ್ಲೋನ್ ಆಗಿದೆ ಅಂತ ಹೇಳೋ ಒಂದು ಹೇಳಿಕೆ ಅಥವಾ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ರಾಂಗ್ ಆಗುತ್ತೆ. ಹಾಗಾದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಇಟ್ಸ್ ಡಿ. ದ ಜೀನ್ ಹ್ಯಾಸ್ ಬೀನ್ ಐಸೋಲೇಟೆಡ್ ಅಂಡ್ ಕಾಪಿಡ್. ಯಾವಾಗ ನಾವು ಜೀನ್ ಕ್ಲೋನ್ ಆಗಿದೆ ಅಂತ ಹೇಳ್ಬಹುದು, ಒಂದು ಜೀನನ್ನ DNA ನ ಐಸೋಲೇಟ್ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಸೆಲ್ ಇಂದ. ಅದಾದ್ಮೇಲೆ ಅದನ್ನ ನಾವು ಕಾಪಿ ಮಾಡಬೇಕು ಥ್ರೂ PCR. ಆಗ ಮಾತ್ರ ಏನ್ ಹೇಳ್ಬೋದು ನಾವು? ಕ್ಲೋನಿಂಗ್. ಓಕೆನಾ? gene cloned if the gene has been isolated and copied. Okay, that's why this is the correct answer. That is D. Arthaita? Yes. What is product of biotechnology? What is a product of biotechnology? It's a transgenic crop, humulin, biofertilizer, all of this. ಟ್ರಾನ್ಸ್ಜೆನಿಕ್ ಕ್ರಾಪ್ ಅಂತಂದ್ರೆ GM ಕ್ರಾಪ್, ನಮ್ಮ BT ಕಾಟನ್, BT ಬ್ರಿಂಜಾಲ್, ಇದೆಲ್ಲದೂ ಕೂಡ ಇನ್ನು ವೆರೈಟಿ ಇದೆ. ವಿಟಮಿನ್ A ರೈಸ್, ಓಕೆ, ಅದೆಲ್ಲದೂ ಕೂಡ ಟ್ರಾನ್ಸ್ಜೆನಿಕ್ ಕ್ರಾಪ್ಸ್ ಅಲ್ಲೇ ಬರುತ್ತೆ. ಹ್ಯೂಮಿಲಿನ್ ಅಂತಂದ್ರೆ ಇನ್ಸುಲಿನ್ ಅನ್ನ ಬ್ಯಾಕ್ಟೀರಿಯಾದಲ್ಲಿ ಪ್ರೊಡಕ್ಷನ್ ಮಾಡಿರುವಂತದ್ದು ಲಾರ್ಜ್ ಸ್ಕೇಲ್ ಅಲ್ಲಿ ನೌವಡೇಸ್ ಇಲ್ಲಿ ತನಕನೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಡಯಾಬಿಟಿಸ್ ಎಕ್ಸಸ್ ಲೆವೆಲ್ ಅಲ್ಲಿ ಇರುತ್ತೆ, ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ, ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾರೆ. ಆ ಇನ್ಸುಲಿನ್ ಇಂಜೆಕ್ಷನ್ಗೆ ಏನ್ ಹೆಸರಿದೆ? ಹ್ಯೂಮಿಲಿನ್ ಅಂತ ಹೇಳುವಂಥದ್ದು. ಅದು ಕೂಡ ಬಯೋಟೆಕ್ನಾಲಜಿ ಥ್ರೂನೇ ಮಾಡಿರುವಂಥದ್ದು. ಈವನ್ ಬಯೋಫರ್ಟಿಲೈಸರ್ ಆಲ್ಸೋ ದ ಪ್ರಾಡಕ್ಟ್ ಆಫ್ ದ ಸೇಮ್ ಥಿಂಗ್, ಜೀನ್ ಕಾಪಿ, ಜೀನ್ ಕನ್ಸ್ಟ್ರಕ್ಷನ್ ಅಂಡ್ ದೆನ್ ಮಾಸ್ ಪ್ರೊಡಕ್ಷನ್. ಹಾಗಾಗಿ ಆಲ್ ಆಫ್ ದ ಅಬೋವ್ ಈಸ್ ಕರೆಕ್ಟ್ ಒನ್. ಈ ತರ ಕ್ವಶನ್ ಬಂದ್ರೆ ತುಂಬಾ ಖುಷಿ ಆಗುತ್ತಲ್ಲ ಆನ್ಸರ್ ಮಾಡೋದಕ್ಕೆ, ಅಲ್ವಾ? ಎಸ್. Yes, a biologist must first isolate DNA from an affected person's cells before studying the genetic basis of the inherited human disease, that is ಸಿಕ್ಕಲ್ ಸೆಲ್ ಅನಿಮಿಯಾ. ಕ್ವಶನ್ ಏನು ಅರ್ಥ ಆಗ್ತಿದೆಯಾ? ಬಯಾಲಜಿಸ್ಟ್ ಏನ್ ಮಾಡ್ಬೇಕು, ಇವರು ಫಸ್ಟ್ ಐಸೋಲೇಟ್ ಮಾಡೋಕ್ಕಿಂತ ಮುಂಚೆ ಯಾವ್ದನ್ನ? DNA. ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನೋದು ಒಂದು ಜೆನೆಟಿಕ್ ಡಿಸಾರ್ಡರ್. ಈ ಜೆನೆಟಿಕ್ ಡಿಸಾರ್ಡರ್ ಅನ್ನ ಸ್ಟಡಿ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಅವರು DNA ನ ಐಸೋಲೇಟ್ ಮಾಡ್ಬೇಕು. ಎಲ್ಲಿಂದ? ಪೇಷಂಟ್ ಸ್ಯಾಂಪಲ್ ಇಂದ. ಬ್ಲಡ್ ಸ್ಯಾಂಪಲ್ ತಗೊಳ್ಬೋದು ಅಥವಾ ಡಿಪೆಂಡ್ಸ್ ಆನ್ ದ ಪೇಷಂಟ್ ಹಿಸ್ಟ್ರಿ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು DNA ಸ್ಯಾಂಪಲ್ನ ಯಾವುದೇ ಥ್ರೂ ಅವರು ಐಸೋಲೇಟ್ ಮಾಡ್ಬೋದು, ಅದನ್ನ ಕಲೆಕ್ಟ್ ಮಾಡ್ಬೋದು. ಕಲೆಕ್ಟ್ ಮಾಡಾದ್ಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳಿರುವಂಥದ್ದು. DNA ಐಸೋಲೇಟ್ ಮಾಡಿದ್ಮೇಲೆ ಮುಂದೇನು ಅಲ್ವಾ? ಮುಂದೇನ್ ಮಾಡ್ಬೇಕು? ಆಪ್ಷನ್ಸ್ ಆರ್ restriction enzymes that break the DNA into small pieces at known points. The second option,
Gel electrophoresis is to separate the DNA from the other cell fragments. Third option, ligases that make the DNA stick together. And the last option, DNA polymerase to make new copies of the DNA. ಹಾಗಾಗಿ ಯಾವ ಸ್ಟೆಪ್ಪನ್ನ ನಾವು ಫರ್ದರ್ ಫಾಲೋ ಅಪ್ ಮಾಡಬೇಕು? DNA ಐಸೋಲೇಟ್ ಮಾಡ್ಕೊಂಡ್ರೆ ಮುಗಿಲಿಲ್ಲ ಅಲ್ವಾ? ಅದನ್ನ ನೀಟಾಗಿ ತುಂಬಾ ಲಾರ್ಜ್ ಅಮೌಂಟ್ ಅಲ್ಲಿ ಇರುತ್ತೆ. 46 ಕ್ರೋಮೋಸೋಮ್ ಇರುತ್ತೆ. ಈ ಕ್ರೋಮೋಸೋಮ್ ಅನ್ನ ನಾವು ಹಾಗೆ ಆಸ್ ಇಟ್ ಈಸ್ ತಗೊಂಡೋಗಿ ಐಡೆಂಟಿಫೈ ಮಾಡಕ್ಕಾಗುತ್ತಾ? ಇಲ್ಲ. ಯಾಕಂದ್ರೆ ಅಫೆಕ್ಟೆಡ್ ಪರ್ಸನ್ ಅಂತ ಹೇಳಿದ್ದಾರೆ. ಸಿಕಲ್ ಸೆಲ್ ಎನಿಮಿಯಾ ಹ್ಯೂಮನ್ ನಲ್ಲಿ ಮಾತ್ರ ಆಗುವಂಥದ್ದು. ಸೊ 46 ಕ್ರೋಮೋಸೋಮ್ ನ ಆಸ್ ಇಟ್ ಈಸ್ ತಗೊಂಡೋಗಿ ನಾವು ಎಲಾಬ್ರೇಟ್ ಮಾಡಿ ಯಾವ ಡಿಸೀಸ್ ಬಂದಿದೆ, ಅನಿಮಲ್ ಸೆಲ್ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನೋದನ್ನ ಹ್ಯಾಸ್ ಟೋಟಲ್ 46 ಕ್ರೋಮೋಸೋಮ್ ಹಾಕಿ ಇಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ದಟ್ ಮಸ್ಟ್ ಬಿ ಕಟ್ ಪೀಸೆಡ್ ಅಥವಾ ಇಟ್ ಶುಡ್ ಬಿ ಏನು ಕ್ರಾಫ್ಟ್ ಮಾಡಬೇಕು. ಎಷ್ಟು ಕ್ರಾಫ್ಟ್ ಮಾಡಬೇಕು? ಬೇಸ್ ಪೇರ್ಸ್ ಆಗಿ ಚಿಕ್ಕ ಬೇಸ್ ಪೇರ್ಸ್ ಆಗಿ ಅದನ್ನ ನಾವು ಕಟ್ ಮಾಡಬೇಕು. ಸೊ ಕಟ್ ಮಾಡೋದಕ್ಕೆ ಏನ್ ಬೇಕು ನಮ್ಗೆ? ದ ರಿಸ್ಟ್ರಿಕ್ಷನ್ ಎನ್ಸೈಮ್ ದಟ್ ಬ್ರೇಕ್ ದ DNA into small pieces at noun points. Look at here. They are quoting noun points. ಎಲ್ಲಾ 46 DNA ಕಂಪೋನೆಂಟ್ಸ್, ಹೋಲ್ DNA ಕಂಪೋನೆಂಟ್ಸ್ ಅನ್ನ ಅವ್ರು ಕಟ್ ಮಾಡೋದಿಲ್ಲ. ಎಲ್ಲಿ ನೌನ್ ಪಾಯಿಂಟ್ ಇದೆ ಅಲ್ಲಿ ಮಾತ್ರ with the help of the molecular scissor it's going to cut down ಅಲ್ವಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲ? ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಓಕೆ, ದಿಸ್ ಇಸ್ ದ ಹೋಲ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ವಿಚ್ ಒನ್? ಬಯೋಟೆಕ್ನಾಲಜಿ, ದ ಪ್ರಿನ್ಸಿಪಲ್ ಅಂಡ್ ದ ಪ್ರಾಸೆಸ್. ಅರ್ಥ ಆಗ್ತಿದ್ಯಾ? ಎಸ್. ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕ್ಲಾರಿಫೈ ದಟ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ಚಾಪ್ಟರ್ಸ್ ನಲ್ಲಿ ನಿಮಗೆ ಬರುವಂತದ್ದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಮೇಲೆ ಮತ್ತೆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮೇಲೆ ಮೇಜರ್ ಆಗಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಪಾಯಿಂಟ್ಸ್ ಅನ್ನೆಲ್ಲ ತುಂಬಾ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಸೊ ಏನೇ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ರೈಟ್ ಡೌನ್ ಇನ್ ಚಾಟ್ ಬಾಕ್ಸ್. ಓಕೆ, ಥ್ಯಾಂಕ್ ಯು. ಮಧ್ಯದಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಕರೆಂಟ್ ಪವರ್ ಲಾಸ್ ಆಯ್ತು. ಸೊ ಆದ್ರೂ ಕೂಡ ಹಾಗೆ ಸ್ಟೇ ಆಗಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Thank you so much. Thank you once again. Yes.